ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಪಾಲಕರಲ್ಲಿ ಮಾಕ್ ಅಲಾಟ್ಮೆಂಟ್ನ ಒಂದು ಕಟ್ ಆಫ್ ಅನ್ನು ನೋಡಿ ಬಹಳಷ್ಟು ಗೊಂದಲಕ್ಕೀಡಾಗಿದ್ದೀರಾ. ಈ ಎಲ್ಲ ಗೊಂದಲಗಳಿಂದ ನಾನು ಮುಕ್ತಗೊಳಿಸೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅಲ್ಲದೆ ಮಾಕ್ ರೌಂಡ್ ಆದಮೇಲೆ ಫಸ್ಟ್ ರೌಂಡಲ್ಲಿ ಕೂಡ ನಿಮಗೆ ಇದೇ ರೀತಿಯ ಒಂದು ರಿಸಲ್ಟ್ ಕಾಣಿಸ್ತದೆ. ಇನ್ನೂ ಕೂಡ ಕಟ್ ಆಫ್ನಲ್ಲಿ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ಸು ಕೂಡ ಇರ್ತದೆ. ಆದರೆ ಗಮನ ಇರಲಿ, ಫಸ್ಟ್ ರೌಂಡ್ನ ರಿಸಲ್ಟ್ನ ನಂತರ ಸೆಕೆಂಡ್ ರೌಂಡ್ನ ರಿಸಲ್ಟ್ನಲ್ಲಿ ಬಹಳಷ್ಟು ಡಿಕ್ರೀಸ್ ಆಗಲಿದೆ. ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಅಷ್ಟೇ ಅಲ್ಲದೆ ಇದಕ್ಕೆ ಕಾರಣಗಳು ಏನು ಅಂತ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ ಯಾಕೆ ಈ ಕಟ್ ಆಫ್ ಡಿಕ್ರೀಸ್ ಆಗ್ತದೆ ಸೆಕೆಂಡ್ ರೌಂಡಲ್ಲಿ ಅಂತ. ಇಲ್ಲಿ ನೀವು ಗಮನಿಸ್ತಾ ಇರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದು ಲಾಸ್ಟ್ ಇಯರ್ನ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಗಿದೆ. ಅದು ಕೂಡ ಸ್ಪೆಷಲ್ ಕ್ಯಾಟಗರಿಗಳಲ್ಲಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಆಗಿದೆ. ಇಲ್ಲಿ ನಮಗೆ 258 ಏನು ಸೀಟ್ಗಳು ಕಾಣಿಸ್ತಾ ಇದೆಯೋ ಅದು ಯಾವ ಸೀಟ್ ಅಂದರೆ PH ಕ್ಯಾಟಗರಿಯ ಸೀಟು, ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸೀಟ್ ಆಗಿರ್ತದೆ. ಈ 258 ಸೀಟ್ಗಳು ಫಿಲ್ ಆಗದೇ ಇರೋ ಕಾರಣ ಸೆಕೆಂಡ್ ರೌಂಡಲ್ಲಿ ಏನು ಮಾಡ್ತಾರೆ ಅಂದರೆ ಈ ಎಲ್ಲ ಸೀಟ್ಗಳನ್ನು GM ಆಗಿ ಕನ್ವರ್ಟ್ ಮಾಡ್ತಾರೆ, ಅಂದರೆ ಜನರಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆದರೆ ಈ ಕನ್ವರ್ಷನ್ ಇರ್ತದಲ್ಲ, ಇದು ಫಸ್ಟ್ ರೌಂಡಲ್ಲಿ ನಡೆಯೋದಿಲ್ಲ, ಇದು ಸೆಕೆಂಡ್ ರೌಂಡಲ್ಲಿ ಮಾತ್ರ ನಡೀತದೆ. ಹಾಗಾದರೆ ಇಷ್ಟು ಸೀಟನ್ನು ಜನರಲ್ ಕ್ಯಾಟಗರಿಗೆ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಬೇರೆ ಕ್ಯಾಟಗರಿಯವರಿಗೆ ಕಟ್ ಆಫ್ ಹೇಗೆ ಡಿಕ್ರೀಸ್ ಆಗ್ತದೆ ಅಂತ ನೀವು ಕೇಳ್ಬೋದು. ಆದರೆ ನಿಮಗೆ ನೆನಪಿರಲಿ, ನಿಮ್ಮ ಕ್ಯಾಟಗರಿಯಲ್ಲಿ ಇರುವಂತಹ ಟಾಪರ್ಸ್ಗಳಿಗೆ ಜನರಲ್ ಕ್ಯಾಟಗರಿಯಲ್ಲಿ ಅಲಾಟ್ ಆಗಿಬಿಡ್ತಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತಂದರೆ ನಿಮ್ಮ ಕ್ಯಾಟಗರಿಗಳಲ್ಲಿ ವೇಕೆಂಟ್ ಆಗುತ್ತೆ ಸೀಟು. ಆವಾಗ ನಿಮ್ಮ ಕ್ಯಾಟಗರಿಗಳಲ್ಲಿ ಕೂಡ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಆದ್ದರಿಂದಲೇ ಸೆಕೆಂಡ್ ರೌಂಡಲ್ಲಿ ಈ 258 ಸೀಟ್ಗಳು ಅಷ್ಟೇ ಅಲ್ಲದೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುವಂತಹ ವಿದ್ಯಾರ್ಥಿಗಳು ಕೂಡ ಸರೆಂಡರ್ ಮಾಡ್ಕೊಂಡಿರುವಂತಹ ಸೀಟ್ಗಳು, ಅಂದರೆ ಚಾಯ್ಸ್ 3 ಹಾಕ್ಕೊಂಡು ಆ ಕಾಲೇಜನ್ನು ಸರೆಂಡರ್ ಮಾಡ್ಕೊಂಡಿರ್ತಾರಲ್ಲ, ಅಂತಹ ವಿದ್ಯಾರ್ಥಿಗಳ ಸೀಟ್ಗಳು ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಬರೋದ್ರಿಂದ ಅಂತಹ ಕಾಲೇಜ್ಗಳಲ್ಲಿ ಕೂಡ ನೀವು ಅಡ್ಮಿಷನ್ ತೆಗೆದುಕೊಳ್ಬೋದಾಗಿರ್ತದೆ. ಅದರಿಂದ ಕಟ್ ಆಫ್ ಬಹಳಷ್ಟು ಲೋ ಹೋಗಲಿದೆ ಸೆಕೆಂಡ್ ರೌಂಡಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರನ್ನು ಹೇಳ್ತೇನೆ. ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಕರ್ನಾಟಕದಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು, ಆಲ್ ಇಂಡಿಯಾದಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಸೆಕೆಂಡ್ ರೌಂಡಲ್ಲಿ ಆ ರೀತಿ ಇರೋದಿಲ್ಲ. ನೀವು ಎರಡು ಕಡೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಭಾಳಷ್ಟು ಕಷ್ಟವಾಗ್ತದೆ. ಅದನ್ನು ಬ್ಯಾಲೆನ್ಸ್ ಮಾಡೋದು ಕೂಡ ಕಷ್ಟ ಆಗ್ತದೆ. ಯಾಕಂದರೆ ನಿಮಗೆ ಕರ್ನಾಟಕದಲ್ಲಿ 1 ಲಕ್ಷ ಸೆಕ್ಯೂರಿಟಿ ಡಿಪಾಸಿಟನ್ನು ತೊಗೊಳ್ತಾರೆ ಸೆಕೆಂಡ್ ರೌಂಡಲ್ಲಿ. ಆದರೆ ಆಲ್ ಇಂಡಿಯಾದಲ್ಲಿ ನಿಮಗೆ ನೀವು ಗೋರ್ಮೆಂಟ್ ಕೋಟಾಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಅಲ್ಲಿ ನಿಮಗೆ 10,000 ತೆಗೆದುಕೊಳ್ತಾರೆ. ಅದೇ ಪ್ರೈವೇಟ್ ಕೋಟಾದಲ್ಲಿ ಅಥವಾ ಡೀಮ್ಡ್ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ನಿಮಗೆ 2 ಲಕ್ಷದ ಒಂದು ಸೆಕ್ಯೂರಿಟಿ ಡಿಪಾಸಿಟನ್ನು ತೊಗೊಳ್ತಾರೆ. ಈಗ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಕಷ್ಟ ಆಗ್ತದೆ. ಆದ್ದರಿಂದ ಭಾಳಷ್ಟು ಜನರು ಏನು ಮಾಡ್ತಾರೆ, ಈಗ ನನಗೆ MCCಯಲ್ಲಿ ತೆಗೆದುಕೊಂಡು ಬಿಡ್ತೇನೆ ಅಂತ ಅಂದ್ಕೊಳ್ಳೋರು MCCಯಲ್ಲೇ ಪಾರ್ಟಿಸಿಪೇಟ್ ಮಾಡಿಬಿಡ್ತಾರೆ, ಅದರಲ್ಲೇ ಸೀಟ್ಗಳನ್ನು ತೆಗೆದುಕೊಂಡು ಬಿಡ್ತಾರೆ. ಆವಾಗ ಇಲ್ಲಿ ಕರ್ನಾಟಕದಲ್ಲಿ ಅವರು ತೆಗೆದುಕೊಂಡಿರುವಂಥ ಸೀಟು ಬ್ಲ್ಯಾಂಕ್ ಉಳಿಯುತ್ತಲ್ಲ, ಅದು ಏನಾಗುತ್ತಂದರೆ ಆ ರೀತಿಯ ಸೀಟ್ಗಳಿಂದ ಕೂಡ ಫಸ್ಟ್ ರೌಂಡಲ್ಲಿ ನಿಮಗೆ ರಿಸಲ್ಟ್ ಏನು ಕಾಣಿಸ್ತದೋ ಆ ರಿಸಲ್ಟ್ ಸೆಕೆಂಡ್ ರೌಂಡ್ಗೆ ಬಂದಾಗ ಭಾಳಷ್ಟು ಡಿಕ್ರೀಸ್ ಕಾಣಿಸ್ತದೆ ಕಟ್ ಆಫ್ನಲ್ಲಿ. ಈ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ 263 ಸೀಟ್ಸ್ಗಳಿದಾವಲ್ಲ, ಇದು ಕೂಡ ಈ ವರ್ಷದ ಸೀಟ್ಸ್ಗಳು PH ಕ್ಯಾಟಗರಿಗಳಲ್ಲಿದ್ದಾವೆ. ಇದು ಕನ್ವರ್ಷನ್ ಆಗಿಲ್ಲ, ಬಹಳಷ್ಟು ಸೀಟ್ಗಳು ವೇಕೆಂಟ್ ಉಳಿದಿದ್ದಾವೆ. ಇಂತಹ ಸೀಟ್ಗಳನ್ನು ಮುಂದಿನ ರೌಂಡ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ GM ಕ್ಯಾಟಗರಿಗೆ ಕನ್ವರ್ಟ್ ಮಾಡ್ತಾರೆ. ಆಟೋಮೆಟಿಕ್ ಆಗಿ ನಿಮಗೆ ಅಲಾಟ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಬಾರ್ಡರ್ ಲೈನಲ್ಲಿರುವಂತಹ ವಿದ್ಯಾರ್ಥಿಗಳು ಭಾಳಷ್ಟು ಸಂಶಯವನ್ನು ಪಡೆಯೋದಕ್ಕೆ ಹೋಗಬೇಡಿ. ನಿಮ್ಮ ರ್ಯಾಂಕ್ ಏನಾದರೂ ಒಂದು 10,000 ಒಳಗಡೆ, ಎಕ್ಸ್ಪೆಷಲಿ ನಾನು ಜನರಲ್ ಕ್ಯಾಟಗರಿಯಲ್ಲಿ ಹೇಳ್ತಾ ಇರೋದು, 10,000 ಒಳಗಡೆ ನಿಮ್ಮ ರ್ಯಾಂಕ್ ಏನಾದರೂ ಇದ್ದರೆ ಖಂಡಿತವಾಗಿ ಅಷ್ಟೊಂದು ರ್ಯಾಂಕ್ಗಳವಷ್ಟಿಗೆ ವೇರಿ ಆಗುವಂತಹ ಈ ಒಂದು ಕಟ್ ಆಫ್ ವೇರಿ ಆಗುವಂಥ ಚಾನ್ಸಸ್ ಇರ್ತದೆ. ಕಳೆದ ವರ್ಷ ಏನಾಗಿತ್ತಂದರೆ ಆಲ್ ಇಂಡಿಯಾ ಕೋಟಾದಿಂದ ಕೂಡ ಕೆಲವೊಂದು ಸೀಟ್ಗಳು ನಮಗೆ ಹಿಂತಿರುಗಿದ್ದವು. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಲಾಸ್ಟ್ ಇಯರ್ 150 ಸೀಟ್ಗಳು ಕರ್ನಾಟಕಕ್ಕೆ ಹಿಂತಿರುಗಿದ್ದವು. ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಅದನ್ನು ನಮ್ಮ ಕರ್ನಾಟಕಕ್ಕೆ ಹಿಂತಿರುಗಿಸಿದರು. ಆ ಸೀಟ್ಗಳು ಕೂಡ ಸೆಕೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಆಗಿದ್ವು. ಈ ರೀತಿಯ ಸೀಟ್ಗಳು ಕೂಡ ಈ ವರ್ಷವೂ ಬರುವಂತಹ ಚಾನ್ಸಸ್ ಇದೆ. ಅಷ್ಟೇ ಅಲ್ಲದೆ ಅಕಸ್ಮಾತಾಗಿ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಹೊಸ ಕಾಲೇಜ್ಗಳನ್ನು ಸೇರ್ಪಡೆ NMC ಮಾಡ್ತಂದರೆ ಅದನ್ನು ಕೂಡ ಸೆಕೆಂಡ್ ರೌಂಡಿಗೆ ಆ್ಯಡ್ ಮಾಡ್ತಾರೆ. ಲಾಸ್ಟ್ ಇಯರ್ ನೀವು ಗಮನಿಸಿರ್ಬೋದು, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರ್ತೀರಾ ಅವ್ರಿಗೆಲ್ರಿಗೂ ಗೊತ್ತಿರ್ತದೆ ಏನಂದರೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜ್ನಲ್ಲಿ 50 ಸೀಟ್ಗಳನ್ನು ಮಾಪಪ್ ರೌಂಡ್ಗೆ ಎಕ್ಸ್ಟ್ರಾ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಮಾಪಪ್ ರೌಂಡ್ಗೆ ಆ ಒಂದು ಸೀಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಎಲ್ರಿಗೂ ಅವಕಾಶವನ್ನು ಕೊಟ್ಟಿದ್ದರು. ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ತೆಗೆದುಕೊಂಡು ಹೋದವರಿಗೂ ಕೂಡ ಅವಕಾಶ ಇತ್ತು, ಸೆಕೆಂಡ್ ರೌಂಡಲ್ಲಿ ಸೀಟ್ ತೆಗೆದುಕೊಂಡು ಹೋದವರಿಗೂ ಕೂಡ ಅವಕಾಶ ಇತ್ತು ಆ ಒಂದು ಸೀಟ್ಗಳಿಗೆ. ಆದ್ದರಿಂದಲೇ KA ಯಾವುದೇ ರೀತಿಯ ಒಂದು ಮೋಸವನ್ನು ಮಾಡೋದಿಲ್ಲ. ಈ ಒಂದು ಸೀಟ್ಗಳು ಎಕ್ಸ್ಟ್ರಾ ಆದರೆ ಎಲ್ರಿಗೂ ಕೂಡ ಅದಕ್ಕೆ ಹಕ್ಕಿರ್ತದೆ ಆ ಒಂದು ಸೀಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ. ನಾನು ಹೇಳಿರುವಂತಹ 3 ಪಾಯಿಂಟ್ಗಳು ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ. ಮೊದಲನೇ ಪಾಯಿಂಟ್ ಏನಂದರೆ GM ಕನ್ವರ್ಷನ್, ಅಂದರೆ ನಿಮ್ಮ ಒಂದು ಕ್ಯಾಟಗರಿಗಳಲ್ಲಿ ಸೀಟ್ ಉಳಿದ್ರೆ ಅಥವಾ ಬೇರೆ ಕ್ಯಾಟಗರಿಗಳಲ್ಲಿ ಸೀಟ್ ಉಳಿದ್ರೆ ಆ ಒಂದು ಕ್ಯಾಟಗರಿಗಳ ಸೀಟನ್ನು GM ಅಲ್ಲಿ ಕನ್ವರ್ಟ್ ಮಾಡ್ತಾರೆ. ಎಕ್ಸಾಂಪಲ್ PHನಲ್ಲಿ ಹೇಳಿದೆ ನಾನು, ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ ಭಾಳಷ್ಟು ಸೀಟ್ಗಳು ಉಳಿಯೋದ್ರಿಂದ ಆ ಸೀಟ್ಗಳ ಕನ್ವರ್ಷನ್ ಆಗ್ತದೆ. ಎರಡನೇ ಫ್ಯಾಕ್ಟರ್ ಏನಂದರೆ ಈಗ ನೀವು ಗಮನಿಸಿ, ಈಗ ಮ್ಯಾನೇಜ್ಮೆಂಟ್ ಕೋಟಾದ ಸೀಟ್ಗಳಿರ್ತವೆ,
ಅದೇ ರೀತಿ NRI ಕೋಟಾದ ಸೀಟ್ಗಳಿರ್ತವೆ. ಈ NRI ಸೀಟ್ಸ್ ಅಂದರೆ ಏನು? ಈಗ ಇಂಡಿಯಾದ ಹೊರಗಡೆ ಇರುವಂತಹ ವಿದ್ಯಾರ್ಥಿಗಳು ನಮ್ಮ ಇಂಡಿಯಾದಲ್ಲಿ ಸೀಟ್ ತೆಗೆದುಕೊಳ್ಬೇಕಂದ್ರೆ ಅಷ್ಟೊಂದು ಅಮೌಂಟನ್ನು ಕೊಟ್ಟು, ಅದು ಒಂದು ಕರ್ನಾಟಕದಲ್ಲಿ ಸೀಟನ್ನು ತೆಗೆದುಕೊಳ್ಬೇಕಂತ ಭಾಳ ಕಮ್ಮಿ ಜನ ಇರ್ತಾರೆ. ಅಂತಹ ಸೀಟ್ಗಳು ಪ್ರತಿಯೊಂದು ಕಾಲೇಜ್ನಲ್ಲಿ 15% ಸೀಟ್ಗಳು ಅದಕ್ಕೆ ರಿಸರ್ವ್ ಆಗಿರ್ತದೆ. ಈ 15% ಸೀಟ್ಗಳನ್ನು ಏನು ಮಾಡ್ತಾರಂದರೆ ಮ್ಯಾನೇಜ್ಮೆಂಟ್ ಕೋಟಾಗಳಾಗಿ ಕನ್ವರ್ಟ್ ಮಾಡ್ತಾರೆ. ಈಗ ಮ್ಯಾನೇಜ್ಮೆಂಟ್ ಕೋಟಾ ಅಂದರೆ ಎಷ್ಟಿರ್ತದೆ? ಫೀ ಸ್ಟ್ರಕ್ಚರ್ 26 ಲಕ್ಷದಿಂದ ಹಿಡ್ಕೊಂಡು ಮ್ಯಾಕ್ಸಿಮಮ್ 45 ಲಕ್ಷದವರೆಗೆ ಫೀ ಸ್ಟ್ರಕ್ಚರ್ ಇರ್ತದೆ. ಇಂತಹ ಫೀ ಸ್ಟ್ರಕ್ಚರ್ಗೆ ಆ NRI ಸೀಟ್ಸ್ಗಳನ್ನು ಕನ್ವರ್ಟ್ ಮಾಡ್ತಾರೆ. NRI ಸೀಟ್ಸ್ಗಳನ್ನು ಮ್ಯಾನೇಜ್ಮೆಂಟ್ ಕೋಟಾದ ಕಡೆಗೆ ಕನ್ವರ್ಷನ್ ಕೂಡ ಸೆಕೆಂಡ್ ರೌಂಡಲ್ಲಿ ನಡೆಯೋದ್ರಿಂದ ಮ್ಯಾನೇಜ್ಮೆಂಟಲ್ಲಿ ಈಗ ಫಸ್ಟ್ ರೌಂಡಲ್ಲಿ ನಿಮಗೆ 4 ಲಕ್ಷದವರೆಗೆ ಕಟ್ ಆಫ್ ಕಾಣಿಸ್ತದೆ. ಆದರೆ ಸೆಕೆಂಡ್ ರೌಂಡ್ಗೆ ನೀವು ಕಟ್ ಆಫನ್ನು ಗಮನಿಸಿದರೆ ಲಾಸ್ಟ್ ಇಯರ್ದು ಅಪ್ರಾಕ್ಸಿಮೇಟ್ಲಿ 12 ಲಕ್ಷದವರೆಗೆ ಈ ಒಂದು ಕಟ್ ಆಫ್ ಹೋಗಿರ್ತದೆ. ನಾನು ಕೂಡ ಗಮನಿಸಿದ್ದೇನೆ, ಬಹಳಷ್ಟು ಪೇರೆಂಟ್ಸ್ಗಳು ಮತ್ತು ವಿದ್ಯಾರ್ಥಿಗಳು ಒಂದು ಗೊಂದಲಕ್ಕೆ ಈಡಾಗಿದ್ದಾರೆ. 4 ಲಕ್ಷ ಕಟ್ ಆಫ್ ನಿಂತಿದೆ ಈ ಒಂದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಂತ. ಆದ್ದರಿಂದ ಟೆನ್ಷನ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. NRI ಸೀಟ್ಸ್ಗಳು ಕೂಡ ಮ್ಯಾನೇಜ್ಮೆಂಟ್ಗೆ ಕನ್ವರ್ಟ್ ಆಗಿ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಭಾಳಷ್ಟು ಡಿಕ್ರೀಸ್ ಆಗಲಿದೆ. ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ. ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ಯಾಕೆ ಈ ರೀತಿಯ ಕಟ್ ಆಫ್ ಡಿಕ್ರೀಸ್ ಆಗುತ್ತೆ ಎಂಬುದನ್ನು ಕುರಿತಾಗಿ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದಿಷ್ಟಲ್ಲದೆ ಸೆಕೆಂಡ್ ರೌಂಡ್ನಲ್ಲಿ ಭಾಳಷ್ಟು ಕನ್ವರ್ಷನ್ ಪ್ರಕ್ರಿಯೆ ನಡೆಯೋದ್ರಿಂದ ಇದು ಪ್ರತಿಯೊಂದು ಫೇಸ್ಗಳ ಕಂಪ್ಲೀಷನ್ ಕಡೆಗೆ ಸಾಗೋದ್ರಿಂದ ಈ ಒಂದು ಪ್ರಕ್ರಿಯೆಯಲ್ಲಿ ಪೂರ್ತಿಯಾಗಿ ಅಲಾಟ್ಮೆಂಟ್ ಆಗ್ತದೆ. ಅಂದರೆ ಪ್ರತಿಯೊಂದು ಕೆಟಗರಿಗಳ ಸೀಟ್ಗಳು ಅಲಾಟ್ಮೆಂಟ್ ಆಗ್ತದೆ. ಆದರೆ ಇನ್ನೂ ಕೆಲವು ಸೀಟ್ಗಳು ಈ ಒಂದು ರೌಂಡ್ನ ನಂತರ ಉಳಿತವೆ. ಅದು ಹೇಗೆ ಅಂದರೆ, ಈಗ ಕೆಲವೊಬ್ಬರು ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ 1 ಲಕ್ಷ ಸೆಕ್ಯೂರಿಟಿ ಡೆಪಾಸಿಟನ್ನು ಫಾರ್ಫಿಟ್ ಮಾಡಿಕೊಂಡು ತಮಗೆ ಸಿಕ್ಕಿರುವಂಥ ಸೀಟನ್ನು ಸರೆಂಡರ್ ಮಾಡ್ಕೊಂಡ್ಬಿಡ್ತಾರೆ. ಅಂತಹ ವಿದ್ಯಾರ್ಥಿಗಳ ಸೀಟ್ಗಳು ಕೂಡ ಮುಂದಿನ ಮಾಪಪ್ ರೌಂಡ್ಗೆ ಉಳಿತವೆ. ಆದ್ದರಿಂದಲೇ ಮಾಪಪ್ ರೌಂಡ್ನಲ್ಲಿ ಬಹಳಷ್ಟು ಕಮ್ಮಿ ಸೀಟ್ಗಳು ನಮಗೆ ಕಾಣಸಿಗ್ತವೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.